Good evening, everybody. Myself, Soumya Hende. This is Sankalp Learning Solution. Today, we are discussing another topic in chemistry in everyday life. Okay, that is drug target. ಓಕೆ, ಡ್ರಗ್ ಟಾರ್ಗೆಟ್ ಇಂಟರಾಕ್ಷನ್ ಹೆಂಗಾಗತ್ತೆ ಅನ್ನೋದನ್ನ ನಾವು ಈ ಒಂದು ಕ್ಲಾಸ್ ಅಲ್ಲಿ ಸಬ್ ಟಾಪಿಕ್ ಅನ್ನ ಸ್ಟಡಿ ಮಾಡ್ತೀವಿ. ಓಕೆ, ಸೊ ಡ್ರಗ್ ಟಾರ್ಗೆಟ್ ಅಲ್ಲಿ ಎರಡು ಟೈಪ್, ಒಂದು ಎನ್ಸೈಮ್ಸ್, ಇನ್ನೊಂದು ರೆಸಿಪ್ಟರ್ಸ್. ಓಕೆ, ಈ ಎನ್ಸೈಮ್ಸ್ ಅಂದ್ರೆ ಏನು ಹೇಳಿ, ಕ್ರೂಷಿಯಲ್ ಕಮ್ಯುನಿಕೇಶನ್ ಸಿಸ್ಟಮ್. ಓಕೆ, ಈ ಕಮ್ಯುನಿಕೇಶನ್ ಅನ್ನ ಏನ್ ಮಾಡ್ತವೆ, ಎನ್ಹಾನ್ಸ್ ಮಾಡ್ತವೆ, ಕಮ್ಯುನಿಕೇಶನ್ ಅನ್ನ ಮಾಡುವಂಗೆ ಮಾಡ್ತವೆ. ದಟ್ ಈಸ್ ಎನ್ಸೈಮ್, ದಟ್ ಮೇ ಬಿ ಅ ಪ್ರೋಟೀನ್. ಓಕೆ, ಪ್ರೋಟೀನು ಆಗಿರಬಹುದು. ಇದನ್ನ ಕ್ರೂಷಿಯಲ್ ಕಮ್ಯುನಿಕೇಶನ್ ಸಿಸ್ಟಮ್. ರೆಸಿಪ್ಟರ್ಸ್ ಅಂದ್ರೆ ಏನು, ದೇ ಆರ್ ಆಲ್ಸೋ ಏನು ಪ್ರೋಟೀನ್ಸ್. ಓಕೆ, ದೇ ಆರ್ ಆಲ್ಸೋ ಪ್ರೋಟೀನ್ಸ್. ಹೆಂಗೆ ವರ್ಕ್ ಆಗುತ್ತೆ ಡ್ರಗ್ ಟಾರ್ಗೆಟ್ ಇಂಟರಾಕ್ಷನ್? ಈಗ ನಾವೊಂದು ಮೆಡಿಸಿನ್ ಅನ್ನ ತಗೊಂಡ್ರೆ ಇನ್ ಪ್ರಾಕ್ಟಿಕಲ್ ಹೇಗೆ ವರ್ಕ್ ಆಗುತ್ತೆ ಇನ್ ಕೆಮಿಕಲ್ ಲ್ಯಾಂಗ್ವೇಜ್ ನಾವು ಅದನ್ನ ನೋಡ್ತೀವಿ. ದಟ್ ಈಸ್ ಡ್ರಗ್ ಟಾರ್ಗೆಟ್ ಇಂಟರಾಕ್ಷನ್. ಓಕೆ, ನೆಕ್ಸ್ಟ್ ಎನ್ಸೈಮ್. ಓಕೆ, ಸೊ ಎನ್ಸೈಮ್ ಹೆಂಗಾಗತ್ತೆ, ಎನ್ಸೈಮ್ ಮತ್ತೆ ಸಬ್ಸ್ಟ್ರೇಟ್ ಬೈಂಡ್ ಆಗಿ ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಆಗುತ್ತೆ. ದಿಟ್ ಈಸ್ ಅ ಕ್ರೂಷಿಯಲ್ ಕಮ್ಯುನಿಕೇಶನ್ ಸಿಸ್ಟಮ್. ಕ್ರೂಷಿಯಲ್ communication system. Okay, that is crucial communication system which produce a enzyme substrate complex ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ರೆಸಿಪ್ಟರ್ಸ್. ಇಲ್ಲಿ ನೋಡಿ, ರೆಸಿಪ್ಟರ್ ಅಂದ್ರೆ ಇಲ್ಲೊಂದು ಬೈಂಡಿಂಗ್ ಸೈಟ್ ಇದೆ, ಅಲ್ಲಿಂದ ಸಿಗ್ನಲ್ ಹೋಗ್ತಾ ಇರುತ್ತೆ ಅಲ್ವಾ. ಸೊ ಸಿಗ್ನಲ್ ಹೋಗ್ತಾ ಇದೆ ಅಂದ್ರೆ ಯಾವಾಗ ಎನ್ಸೈಮ್ ಬಂದು ರೆಸಿಪ್ಟರ್ ಅನ್ನ ತಾಕ್ತಲ್ವಾ, ಸೊ ಇಲ್ಲಿ ಕಮ್ಯುನಿಕೇಶನ್ ಸಿಗ್ನಲ್ಗಳು ಹೋಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಇದನ್ನ ಏನಂತ ಕರಿತೀವಿ, ರೆಸಿಪ್ಟರ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಎನ್ಸೈಮ್ ರೆಸಿಪ್ಟರ್ ರಿಲೇಶನ್ಶಿಪ್ ಹೆಂಗಿರುತ್ತೆ ಅಂತ. ಸೊ ಏನಾಗುತ್ತೆ, ಯಾವಾಗ ಈ ಎನ್ಸೈಮ್ ಬಂದು ರೆಸಿಪ್ಟರ್ಗೆ ಸಿಕ್ತಲ್ವಾ, ಸೊ ಅವಾಗ ಒಂದು ಬಯಾಲಜಿಕಲ್ ರೆಸ್ಪಾಂಡ್ ಬರ್ತಾ ಇರುತ್ತೆ. ಓಕೆ, ಈಗ ಒಂದು ಕಡೆ ಗಾಯ ಆಗಿದೆ ಅಂತ ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ, ಬಾಡಿಯಿಂದ ಒಂದು ಕ್ರೂಷಿಯಲ್ ಕಮ್ಯುನಿಕೇಶನ್ ಸಿಸ್ಟಮ್, ಒಂದು ಕೆಮಿಕಲ್ ಏನ್ ಮಾಡುತ್ತೆ, ಅದು ತಲೆಗೆ ಹೋಗುತ್ತೆ, ಅಂದ್ರೆ ಬ್ರೈನ್ ಹೋಗುತ್ತೆ. ಸೊ ಅದೇನ್ ಮಾಡುತ್ತೆ ನಿಮಗೆ, ಓಕೆ, ನಿಮ್ಗೆ ಪೇನ್ ಆಗ್ತಿದೆ ಅನ್ನೋ ಮೆಸೇಜ್ ಅನ್ನ ಕೊಡುತ್ತೆ. ಓಕೆ, ಎಲ್ಲಿ ಪೇನ್ ಆಗ್ತಿದೆ ಅನ್ನೋದು ಆ ಸೆನ್ಸ್ ಅನ್ನ ಕೊಡುತ್ತೆ. ಯಾವಾಗ ಆ ಮೆಸೇಜ್ ಬರ್ತಿದೆಯಲ್ಲ, ದಟ್ ಈಸ್ ಎನ್ಸೈಮ್. ಓಕೆ, ಯಾವಾಗ ಅದರಿಂದ ಹೊರಗೋಗ್ತಿದ್ಯಲ್ಲ, ಅಲ್ಲಿ ಬಂದು ಟಚ್ ಆಗುತ್ತಲ್ಲ ಈ ಸೆಲ್ ಮೆಂಬ್ರೇನ್ ಅನ್ನ, ಇಲ್ಲಿರೋದನ್ನ ರೆಸಿಪ್ಟರ್ ಅಂತ ನಾವು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಕರಿತೀವಿ. ಅದರಿಂದ ಏನಾಗುತ್ತೆ, ಇನ್ಆಕ್ಟಿವ್ ಎನ್ಸೈಮ್ ಇರೋದು ಆಕ್ಟಿವ್ ಎನ್ಸೈಮ್ ಆಗಿ ಕನ್ವರ್ಟ್ ಆಗಿ ಪ್ರಾಡಕ್ಟ್ ಬರುತ್ತೆ. ಆ ಪ್ರಾಡಕ್ಟ್ ಅನ್ನ ಏನಂತ ಕರಿತೀವಿ ನಾವು. ಓಕೆ, ಆ ಪ್ರಾಡಕ್ಟ್ ಏನಾಗುತ್ತೆ, ಮೆಸೇಜ್ ಏನ್ ಕೊಟ್ಟಿರುತ್ತಲ್ಲ, ಅದು ಎನ್ಸೈಮ್ ರೆಸಿಪ್ಟರ್ ಡ್ರಗ್ ಟಾರ್ಗೆಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.